ಅಂದ್ರೆ ಕಠಿಣ, ಖಾಕಿ ಅಂದ್ರೆ ಕಲ್ಲು ಹೃದಯ ಅಂತಾನೆ ಭಾವಿಸಲಾಗುತ್ತೆ. ಆದ್ರೆ ದಾವಣಗೆರೆ ಎಸ್ಪಿ ಕಚೇರಿಯಲ್ಲಿ ಕಂಡ ಈ ದೃಶ್ಯ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ಹೂಗುಚ್ಛ ಹಿಡಿದು ಸ್ವಾಗತಿಸಿದ ಎಸ್ಪಿ, ಕುರ್ಚಿ ಬಿಟ್ಟುಕೊಟ್ಟು ಅಧಿಕಾರಿಗಳು ಗೌರವ ನೀಡಿದರು. ಒಂದು ದಿನದ ಪೊಲೀಸ್ ಆಫೀಸರ್ ಆದ ಪುಟಾಣಿ, ಕಾಕಿ ತೊಟ್ಟು ಸೆಲ್ಯೂಟ್ ಹೊಡೆದ ಹಿತಾರ್ಥ. ಟಿಪ್ ಟಾಪ್ ಆಗಿ ಕಾಕಿ ಧರಿಸಿರೋ ಬಾಲಕ, ಪುಟ್ಟದಾದ ಪೊಲೀಸ್ ಕ್ಯಾಪ್, ಧ್ವಜಕ್ಕೆ ವಂದನೆ ಸಲ್ಲಿಸ್ತಾ ಇರುವಂತಹ ಈ ಪುಟಾಣಿ ಹೆಸರು ಹಿತಾರ್ಥ ಅಂತ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಪ್ರಭು ಮತ್ತು ಅನುಷಾ ದಂಪತಿಯ ಮಗ. ಈ ವಯಸ್ಸಲ್ಲಿ ಅಂಗನವಾಡಿಯಲ್ಲಿ ಆಟವಾಡಬೇಕಾಗಿದ್ದ ಬಾಲಕ ಇಂದು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಯಂತೆ ಮಿಂಚಿದ್ದಾನೆ. ಮಗುಂದು ಆರೋಗ್ಯ ವಿಚಾರವಾಗಿ ಅಂದ್ರೆ ಈ ಮಗುಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಸರ್. ನಾವು ಮಣಿಪಾಲಲ್ಲಿ ಅಲ್ಲಿ 1 ವರ್ಷ 9 ತಿಂಗಳು ಟ್ರೀಟ್ಮೆಂಟ್ ಮುಗಿಸಿ ಬಂದಿದ್ವಿ. ಮಕ್ಕಳ ಕ್ಯಾನ್ಸರ್ ದಿನಾಚರಣೆ ಇತ್ತಲ್ಲ, ಹಾಗಾಗಿ ನಾವು ಒಂದ್ಸರಿ ಪೊಲೀಸ್ ಆಗಬೇಕು ಅಂತ ನಮ್ದೊಂದು ಆಸೆ ಇತ್ತು. ಬಟ್ ಆಗಿಲ್ಲ. ಬಟ್ ನನ್ನ ಮಗು ಕೂಡ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಈ ತರ ಕಾಯಿಲೆ ಆಗಿ ನಮಗೆ ತುಂಬಾ ಬೇಜಾರಾಯಿತು. ಹಾಗಾಗಿ SP ಸಾಹೇಬ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ನಮ್ಮ ಆಸೆ ಅಂತ ಈಡೇರಿಲ್ಲ, ನಮ್ಮ ಮಗುಂದಂತೂ ಆಸೆ ಅಂತೂ ಈಡೇರಿಸಿದ್ದಾರೆ ಸರ್. ಹ್ಞೂ ಸರ್, ಕುರ್ಚಿ ಮೇಲೆ ಕೊಟ್ಟು ಅವರು ಟೇಬಲ್ ಎಲ್ಲ ಬಿಟ್ಕೊಟ್ಟಿದ್ರು ಸರ್. ತುಂಬಾ ಖುಷಿ ಆಯಿತು. ಹಿತಾರ್ಥನ ಈ ಕಾಕಿ ಸಂಭ್ರಮದ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ. ಕಳೆದ 2 ವರ್ಷಗಳಿಂದ ಈ ಪುಟಾಣಿ ಮಾರಕ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ತಂದೆ ಪ್ರಭು ತಾವೊಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಕನಸು ಕಂಡಿದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ತನ್ನ ಮಗನನ್ನಾದರೂ ಕೂಡ SP ಆಗಿ ನೋಡಬೇಕು ಅಂತ ಆಸೆ ಪಟ್ಟಿದ್ರು. ಆದರೆ ವಿಧಿ ಈ ಮಗುವಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನ ಬೆನ್ನಿಗೆ ಹಚ್ಚಿದೆ. ಮಗುವಿನ ಈ ಪರಿಸ್ಥಿತಿ ಕಂಡು ಮರುಗಿದಂತಹ SP ಶೇಖರ್ ಆ ಬಾಲಕನಿಗೆ 1 ದಿನದ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗುವ ಅವಕಾಶ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಒಂದೊಂದು ಆಸೆ ಇತ್ತು ನನ್ನ ಮಗ, ಅವ್ರ ತಂದೆ ತಾಯಿಗೆ ನನ್ನ ಮಗ ಪೊಲೀಸ್ ಆಗಬೇಕು, ಹಂಗೆ ಹಿಂಗೆ ಏನೋ ಆಸೆ ಇತ್ತು. ಆ ಒಂದು ದೇಶಕ್ಕೆ ನಾವು ಸಾಹೇಬ್ರನ್ನ 3 ದಿವಸದಿಂದ ಭೇಟಿ ಮಾಡಿದ್ವಿ ಫೋನಲ್ಲಿ. ನಾವು ಹೊರಗಡೆ ಇದ್ದೀನಪ್ಪ, ನಾನು ಬ್ಯುಸಿ ಇದ್ದೀನಿ, ಇಂಥ ದಿವಸ ಬಂದು ನನ್ನ ಕಾಣ್ರಿ, ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂದ್ರು ಸಾಹೇಬ್ರು. ಇಂಥ ಸಾಹೇಬರು ನಮ್ಗೆ, ನಾವು ಸಾಹೇಬರು ಮಗನ ಎತ್ಕೊಂಡೋಗಿ ಚೇರಲ್ಲಿ ಕೂರಿಸಿ ಅವನಿಗೆ ಹಣ್ಣು ಹಂಪಲು ತಿನ್ನಿಸಿ ಒಳ್ಳೆ ರೀತಿ ವ್ಯವಸ್ಥೆ ಮಾಡಿಕೊಟ್ರು. ನಿಜವಾಗ್ಲೂ ಅವರಿಗೆ ಸಲ್ಯೂಟ್. ಸುಮಾರು 1 ಗಂಟೆಗಳ ಕಾಲ SP ಕಚೇರಿಯಲ್ಲಿ ಆಡಳಿತ ನಡೆಸಿದ ಹಿತಾರ್ಥ ಅಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಭಾವುಕರನ್ನಾಗಿಸಿದ. ಮಗುವಿನ ಮುಖದಲ್ಲಿ ಮೂಡಿದಂತಹ ನಗು ಅದೆಷ್ಟು ನೋವುಗಳನ್ನ ಮರೆಸುವಂತಿತ್ತು. ಕ್ಯಾನ್ಸರ್ ವಿರುದ್ಧದ ಈ ಬಾಲಕನ ಹೋರಾಟಕ್ಕೆ ಇಡೀ ಪೊಲೀಸ್ ಇಲಾಖೆಯೇ ಬೆನ್ನೆಲುಬಾಗಿ ನಿಂತಿದೆ. ವಿಧಿಯ ಆಟದ ಮುಂದೆ ಬದುಕು ಹೋರಾಟವಾಗಿದ್ರೂ ಹಿತಾರ್ಥನ ಮುಖದ ಮೇಲಿನ ಆ ನಗು ಎಂದಿಗೂ ಕೂಡ ಮರೆಯಾಗದಿರಲಿ. ಕಾನೂನು ಕಾಪಾಡುವ ಕಠಿಣ ಹೊಣೆಗಾರಿಕೆಯ ನಡುವೆಯೂ ಕೂಡ ಮಾನವೀಯತೆ ಮೆರೆದಿರುವಂತಹ ಪೊಲೀಸರ ಈ ನಡೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಖಾಕಿ ಅಂದ್ರೆ ಕಠಿಣ, ಖಾಕಿ ಅಂದ್ರೆ ಕಲ್ಲು ಹೃದಯ ಅಂತಾನೆ ಭಾವಿಸಲಾಗುತ್ತೆ. ಆದ್ರೆ ದಾವಣಗೆರೆ SP ಕಚೇರಿಯಲ್ಲಿ ಕಂಡ ಈ ದೃಶ್ಯ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ಹೂಗುಚ್ಛ ಹಿಡಿದು ಸ್ವಾಗತಿಸಿದ SP, ಕುರ್ಚಿ ಬಿಟ್ಟುಕೊಟ್ಟು ಅಧಿಕಾರಿಗಳು ಗೌರವ ನೀಡಿದರು. ಒಂದು ದಿನದ ಪೊಲೀಸ್ ಆಫೀಸರ್ ಆದ ಪುಟಾಣಿ, ಕಾಕಿ ತೊಟ್ಟು ಸೆಲ್ಯೂಟ್ ಹೊಡೆದ ಹಿತಾರ್ಥ. ಟಿಪ್ ಟಾಪ್ ಆಗಿ ಕಾಕಿ ಧರಿಸಿರೋ ಬಾಲಕ, ಪುಟ್ಟದಾದ ಪೊಲೀಸ್ ಕ್ಯಾಪ್, ಧ್ವಜಕ್ಕೆ ವಂದನೆ ಸಲ್ಲಿಸ್ತಾ ಇರುವಂತಹ ಈ ಪುಟಾಣಿ ಹೆಸರು ಹಿತಾರ್ಥ ಅಂತ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಪ್ರಭು ಮತ್ತು ಅನುಷಾ ದಂಪತಿಯ ಮಗ. ಈ ವಯಸ್ಸಲ್ಲಿ ಅಂಗನವಾಡಿಯಲ್ಲಿ ಆಟವಾಡಬೇಕಾಗಿದ್ದ ಬಾಲಕ ಇಂದು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಯಂತೆ ಮಿಂಚಿದ್ದಾನೆ. ಮಗುಂದು ಆರೋಗ್ಯ ವಿಚಾರವಾಗಿ ಅಂದ್ರೆ ಈ ಮಗುಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಸರ್. ನಾವು ಮಣಿಪಾಲಲ್ಲಿ ಅಲ್ಲಿ 1 ವರ್ಷ 9 ತಿಂಗಳು ಟ್ರೀಟ್ಮೆಂಟ್ ಮುಗಿಸಿ ಬಂದಿದ್ವಿ. ಮಕ್ಕಳ ಕ್ಯಾನ್ಸರ್ ದಿನಾಚರಣೆ ಇತ್ತಲ್ಲ, ಹಾಗಾಗಿ ನಾವು ಒಂದ್ಸರಿ ಪೊಲೀಸ್ ಆಗಬೇಕು ಅಂತ ನಮ್ದೊಂದು ಆಸೆ ಇತ್ತು. ಬಟ್ ಆಗಿಲ್ಲ. ಬಟ್ ನನ್ನ ಮಗು ಕೂಡ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಈ ತರ ಕಾಯಿಲೆ ಆಗಿ ನಮಗೆ ತುಂಬಾ ಬೇಜಾರಾಯಿತು. ಹಾಗಾಗಿ SP ಸಾಹೇಬ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ನಮ್ಮ ಆಸೆ ಅಂತ ಈಡೇರಿಲ್ಲ, ನಮ್ಮ ಮಗುಂದಂತೂ ಆಸೆ ಅಂತೂ ಈಡೇರಿಸಿದ್ದಾರೆ ಸರ್. ಹ್ಞೂ ಸರ್, ಕುರ್ಚಿ ಮೇಲೆ ಕೊಟ್ಟು ಅವರು ಟೇಬಲ್ ಎಲ್ಲ ಬಿಟ್ಕೊಟ್ಟಿದ್ರು ಸರ್.
ಸರ್ ತುಂಬಾ ಖುಷಿ ಆಯ್ತು. ಹಿತಾರ್ಥನ ಈ ಕಾಕಿ ಸಂಭ್ರಮದ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ. ಕಳೆದ 2 ವರ್ಷಗಳಿಂದ ಈ ಪುಟಾಣಿ ಮಾರಕ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ತಂದೆ ಪ್ರಭು ತಾವೊಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಕನಸು ಕಂಡಿದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ತನ್ನ ಮಗನನ್ನಾದ್ರೂ ಕೂಡ ಎಸ್ಪಿ ಆಗಿ ನೋಡಬೇಕು ಅಂತ ಆಸೆ ಪಟ್ಟಿದ್ರು. ಆದರೆ ವಿಧಿ ಈ ಮಗುವಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನ ಬೆನ್ನಿಗೆ ಹಚ್ಚಿದೆ. ಮಗುವಿನ ಈ ಪರಿಸ್ಥಿತಿ ಕಂಡು ಮರುಗಿದಂತಹ ಎಸ್ಪಿ ಶೇಖರ್ ಆ ಬಾಲಕನಿಗೆ 1 ದಿನದ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗುವ ಅವಕಾಶ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅವನದೊಂದು ಆಸೆ ಇತ್ತು, ನನ್ನ ಮಗ ಅವ್ರ ತಂದೆ ತಾಯಿಗೆ ನನ್ನ ಮಗ ಪೊಲೀಸ್ ಆಗಬೇಕು ಹಂಗೆ ಹಿಂಗೆ ಏನೋ ಆಸೆ ಇತ್ತು. ಆ ಒಂದು ದೇಶಕ್ಕೆ ನಾವು ಸಾಹೇಬ್ರನ್ನ 3 ದಿವಸದಿಂದ ಭೇಟಿ ಮಾಡಿದ್ವಿ ಫೋನಲ್ಲಿ. ನಾವು ಹೊರಗಡೆ ಇದೀನಪ್ಪ, ನಾನು ಬಿಸಿ ಇದ್ದೀನಿ, ಇಂಥ ದಿವಸ ಬಂದು ನನ್ನ ಕಾಣ್ರಿ, ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂದ್ರು. ಸಾಹೇಬರು ನಮ್ಗೆ, ನಾವು ಸಾಹೇಬರು ಮಗನ ಎತ್ಕೊಂಡೋಗಿ ಚೇರಲ್ಲಿ ಕೂರಿಸಿ ಅವನಿಗೆ ಹಣ್ಣು ಹಂಪಲು ತಿನ್ನಿಸಿ ಒಳ್ಳೆ ರೀತಿ ವ್ಯವಸ್ಥೆ ಮಾಡಿಕೊಟ್ರು. ನಿಜವಾಗ್ಲೂ ಅವರಿಗೆ ಸಲ್ಯೂಟ್. ಸುಮಾರು 1 ಗಂಟೆಗಳ ಕಾಲ ಎಸ್ಪಿ ಕಚೇರಿಯಲ್ಲಿ ಆಡಳಿತ ನಡೆಸಿದ ಹಿತಾರ್ಥ ಅಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಭಾವುಕರನ್ನಾಗಿಸಿದ. ಮಗುವಿನ ಮುಖದಲ್ಲಿ ಮೂಡಿದಂತಹ ನಗು ಅದೆಷ್ಟು ನೋವುಗಳನ್ನ ಮರೆಸುವಂತಿತ್ತು. ಕ್ಯಾನ್ಸರ್ ವಿರುದ್ಧದ ಈ ಬಾಲಕನ ಹೋರಾಟಕ್ಕೆ ಇಡೀ ಪೊಲೀಸ್ ಇಲಾಖೆಯೇ ಬೆನ್ನೆಲುಬಾಗಿ ನಿಂತಿದೆ. ವಿಧಿಯ ಆಟದ ಮುಂದೆ ಬದುಕು ಹೋರಾಟವಾಗಿದ್ರೂ ಹಿತಾರ್ಥನ ಮುಖದ ಮೇಲಿನ ಆ ನಗು ಎಂದಿಗೂ ಕೂಡ ಮರೆಯಾಗದಿರಲಿ. ಕಾನೂನು ಕಾಪಾಡುವ ಕಠಿಣ ಹೊಣೆಗಾರಿಕೆಯ ನಡುವೆಯೂ ಕೂಡ ಮಾನವೀಯತೆ ಮೆರೆದಿರುವಂತಹ ಪೊಲೀಸರ ಈ ನಡೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಖಾಕಿ ಅಂದ್ರೆ ಕಠಿಣ, ಖಾಕಿ ಅಂದ್ರೆ ಕಲ್ಲು ಹೃದಯ ಅಂತಾನೆ ಭಾವಿಸಲಾಗುತ್ತೆ. ಆದ್ರೆ ದಾವಣಗೆರೆ ಎಸ್ಪಿ ಕಚೇರಿಯಲ್ಲಿ ಕಂಡ ಈ ದೃಶ್ಯ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ಹೂಗುಚ್ಛ ಹಿಡಿದು ಸ್ವಾಗತಿಸಿದ ಎಸ್ಪಿ ಕುರ್ಚಿ ಬಿಟ್ಟುಕೊಟ್ಟು ಅಧಿಕಾರಿಗಳು ಗೌರವ ನೀಡಿದರು. ಒಂದು ದಿನದ ಪೊಲೀಸ್ ಆಫೀಸರ್ ಆದ ಪುಟಾಣಿ ಕಾಕಿ ತೊಟ್ಟು ಸೆಲ್ಯೂಟ್ ಹೊಡೆದ ಹಿತಾರ್ಥ. ಟಿಪ್ ಟಾಪ್ ಆಗಿ ಕಾಕಿ ಧರಿಸಿರುವ ಬಾಲಕ, ಪುಟ್ಟದಾದ ಪೊಲೀಸ್ ಕ್ಯಾಪ್, ಧ್ವಜಕ್ಕೆ ವಂದನೆ ಸಲ್ಲಿಸ್ತಾ ಇರುವಂತಹ ಈ ಪುಟಾಣಿಯ ಹೆಸರು ಹಿತಾರ್ಥ ಅಂತ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಪ್ರಭು ಮತ್ತು ಅನುಷಾ ದಂಪತಿಯ ಮಗ. ಈ ವಯಸ್ಸಲ್ಲಿ ಅಂಗನವಾಡಿಯಲ್ಲಿ ಆಟವಾಡಬೇಕಾಗಿದ್ದ ಬಾಲಕ ಇಂದು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಯಂತೆ ಮಿಂಚಿದ್ದಾನೆ. ಮಗುಂದು ಆರೋಗ್ಯ ವಿಚಾರವಾಗಿ ಅಂದ್ರೆ ಈ ಮಗುಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಸರ್. ನಾವು ಮಣಿಪಾಲಲ್ಲಿ ಅಲ್ಲಿ 1 ವರ್ಷ 9 ತಿಂಗಳು ಟ್ರೀಟ್ಮೆಂಟ್ ಮುಗಿಸಿ ಬಂದಿದ್ವಿ. ಮಕ್ಕಳ ಕ್ಯಾನ್ಸರ್ ದಿನಾಚರಣೆ ಇತ್ತಲ್ಲ, ಹಾಗಾಗಿ ನಾವು ಒಂದ್ಸರಿ ಪೊಲೀಸ್ ಆಗಬೇಕು ಅಂತ ನಮ್ದೊಂದು ಆಸೆ ಇತ್ತು. ಬಟ್ ಆಗಿಲ್ಲ. ಬಟ್ ನನ್ನ ಮಗು ಕೂಡ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಈ ತರ ಕಾಯಿಲೆ ಆಗಿ ನಮಗೆ ತುಂಬಾ ಬೇಜಾರಾಯಿತು. ಹಾಗಾಗಿ SP ಸಾಹೇಬ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ನಮ್ಮ ಆಸೆ ಅಂತ ಈಡೇರಿಲ್ಲ, ನಮ್ಮ ಮಗುಂದಂತೂ ಆಸೆ ಅಂತೂ ಈಡೇರಿಸಿದ್ದಾರೆ ಸರ್. ಹ್ಞೂ ಸರ್, ಕುರ್ಚಿ ಮೇಲೆ ಕೊಟ್ಟು ಅವರು ಟೇಬಲ್ ಎಲ್ಲ ಬಿಟ್ಕೊಟ್ಟಿದ್ರು ಸರ್. ತುಂಬಾ ಖುಷಿ ಆಯಿತು. ಹಿತಾರ್ಥನ ಈ ಕಾಕಿ ಸಂಭ್ರಮದ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ. ಕಳೆದ 2 ವರ್ಷಗಳಿಂದ ಈ ಪುಟಾಣಿ ಮಾರಕ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ತಂದೆ ಪ್ರಭು ತಾವೊಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಕನಸು ಕಂಡಿದ್ರು. ಆದರೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ತನ್ನ ಮಗನನ್ನಾದ್ರೂ ಕೂಡ ಎಸ್ಪಿ ಆಗಿ ನೋಡಬೇಕು ಅಂತ ಆಸೆ ಪಟ್ಟಿದ್ರು. ಆದರೆ ವಿಧಿ ಈ ಮಗುವಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿಯನ್ನ ಬೆನ್ನಿಗೆ ಹಚ್ಚಿದೆ. ಮಗುವಿನ ಈ ಪರಿಸ್ಥಿತಿ ಕಂಡು ಮರುಗಿದಂತಹ ಎಸ್ಪಿ ಶೇಖರ್ ಆ ಬಾಲಕನಿಗೆ 1 ದಿನದ ಮಟ್ಟಿಗೆ ಪೊಲೀಸ್ ಅಧಿಕಾರಿಯಾಗುವ ಅವಕಾಶ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅವನದೊಂದು ಆಸೆ ಇತ್ತು, ನನ್ನ ಮಗ ಅವ್ರ ತಂದೆ ತಾಯಿಗೆ ನನ್ನ ಮಗ ಪೊಲೀಸ್ ಆಗಬೇಕು ಹಂಗೆ ಹಿಂಗೆ ಏನೋ ಆಸೆ ಇತ್ತು. ಆ ಒಂದು ದೇಶಕ್ಕೆ ನಾವು ಸಾಹೇಬ್ರನ್ನ 3 ದಿವಸದಿಂದ ಭೇಟಿ ಮಾಡಿದ್ವಿ ಫೋನಲ್ಲಿ. ನಾವು ಹೊರಗಡೆ ಇದೀನಪ್ಪ, ನಾನು ಬಿಸಿ ಇದ್ದೀನಿ, ಇಂಥ ದಿವಸ ಬಂದು ನನ್ನ ಕಾಣ್ರಿ, ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂದ್ರು. ಸಾಹೇಬರು ನಮ್ಗೆ, ನಾವು ಸಾಹೇಬರು ಮಗನ ಎತ್ಕೊಂಡೋಗಿ ಚೇರಲ್ಲಿ ಕೂರಿಸಿ ಅವನಿಗೆ ಹಣ್ಣು ಹಂಪಲು ತಿನ್ನಿಸಿ ಒಳ್ಳೆ ರೀತಿ ವ್ಯವಸ್ಥೆ ಮಾಡಿಕೊಟ್ರು. ನಿಜವಾಗ್ಲೂ ಅವರಿಗೆ ಸಲ್ಯೂಟ್. ಸುಮಾರು 1 ಗಂಟೆಗಳ ಕಾಲ ಎಸ್ಪಿ ಕಚೇರಿಯಲ್ಲಿ ಆಡಳಿತ ನಡೆಸಿದ ಹಿತಾರ್ಥ ಅಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಭಾವುಕರನ್ನಾಗಿಸಿದ. ಮಗುವಿನ ಮುಖದಲ್ಲಿ ಮೂಡಿದಂತಹ ನಗು ಅದೆಷ್ಟು ನೋವುಗಳನ್ನ ಮರೆಸುವಂತಿತ್ತು. ಕ್ಯಾನ್ಸರ್ ವಿರುದ್ಧದ ಈ ಬಾಲಕನ ಹೋರಾಟಕ್ಕೆ ಇಡೀ ಪೊಲೀಸ್ ಇಲಾಖೆಯೇ ಬೆನ್ನೆಲುಬಾಗಿ ನಿಂತಿದೆ. ವಿಧಿಯ ಆಟದ ಮುಂದೆ ಬದುಕು ಹೋರಾಟವಾಗಿದ್ರೂ ಹಿತಾರ್ಥನ ಮುಖದ ಮೇಲಿನ ಆ ನಗು ಎಂದಿಗೂ ಕೂಡ ಮರೆಯಾಗದಿರಲಿ. ಕಾನೂನು ಕಾಪಾಡುವ ಕಠಿಣ ಹೊಣೆಗಾರಿಕೆಯ ನಡುವೆಯೂ ಕೂಡ
ಮಾನವೀಯತೆ ಮೆರೆದಿರುವಂತಹ ಪೊಲೀಸರ ಈ ನಡೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಠಲ್ ಕಾರವಾಡ್, ರಿಪಬ್ಲಿಕ್ ಕನ್ನಡ ದಾವಣಗೆರೆ.